ಉದ್ಯೋಗಗಳಲ್ಲಿಲ್ಲ. ಅದರಲ್ಲೂ ಮ್ಯಾಕ್ಸಿಮಮ್ 90% ನಮ್ಮಲ್ಲೇ ಕೂಲಿಕಾರರಿದ್ದಾರೆ. ಅಂದ ದುಡ್ದ, ಅಂದ ತಿಂದ, ಅಂದ ಅಕ್ಕಿ ತಿಂದ, ಅಂದ ಜೋಳ ತಿಂದ, ಅಂದ ಬೀಸಿ, ಅಂದ ರೊಟ್ಟಿ ಮಾಡಿ, ಅಂದ ತಿನ್ನೋದು ಜನ ಇದ್ದಾರೆ ಪಾಪ. ಅವರೆಲ್ಲಿ ಇಂಥ ಕನಸು ಕಾಣಲಿಕ್ಕೆ ಸಾಧ್ಯ ಇದ್ರೆ, ಆ ಎಕ್ಸಾಮ್ಗಳು ಫೇಸ್ ಮಾಡೋಕ್ಕೆ ಸಾಧ್ಯ ಇದೆ. ಎಂದೋ ಯಾವುದೋ ವ್ಯಕ್ತಿ 3ನೇ ರ್ಯಾಂಕು, 2ನೇ ರ್ಯಾಂಕು, 1ನೇ ರ್ಯಾಂಕ್ ಒಳದಾಗ ನಾವು ದೊಡ್ಡ ಸುದ್ದಿ ಮಾಡಿರ್ತೀವಿ, ಕೂಲಿಕಾರರ ಮಗಳು ಅಂತೆಲ್ಲ. ಅದು ಅತ್ಯಂತ ಅದೊಂದು ಎಕ್ಸೆಪ್ಷನ್ಸ್ ಅಂತೀವಿ ನಾವು. ಅಂಥವು ಇದ್ದಾವೆ, ಆದರೆ ಭಾಳ ಕಡಿಮೆ. ಒಬ್ಬರು DC ಪಾರ್ಟಿ ಅವ್ರು ಬಡತನ ಮೇಲೆ ಬಂದ್ರಂತ ಎಲ್ಲ ಮಕ್ಕಳು ಬಂದ್ರ ಮೇಲೆ. ಇವತ್ತು ನಾವು ಇದನ್ನೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ಯದ. ಇದು ಕೇವಲ ಮಧ್ಯಮ ಮೇಲ್ಮಧ್ಯಮ ವರ್ಗದವ್ರಿಗೂ, ಅದರಲ್ಲೂ ಬುದ್ಧಿವಂತ ವರ್ಗ ಯಾವುದದ ತಮ್ಮ ಮಕ್ಕಳನ್ನ ತಯಾರು ಮಾಡ್ತಾ ಇರ್ತಾರೆ. ಅವ್ರ ನಡುವೆ ಇದು ಕಾಂಪಿಟೇಷನ್ ಇರ್ತಾ ಇರ್ತದೆ. ಅಲ್ಲೂ ಸಹಿತ ಅದು ಆಗಬಾರ್ದು. ಅಲ್ಲಿಯೂ ಅಯೋಗ್ಯ ವ್ಯಕ್ತಿಗಳು ಒಳಗೆ ಸೇರಬಾರ್ದು, ಅಯೋಗ್ಯ ಡಾಕ್ಟರ್ ಆಗಬಾರ್ದು, ಅಯೋಗ್ಯ ತಂತ್ರಜ್ಞಾನಿ ಆಗಬಾರ್ದು ಅನ್ನೋದಕ್ಕಾಗಿ ಇನ್ನು ತಡಿಸುವಾಗೆ ಈ ಒಂದು ಏನಪ್ಪ ಅಂತಂದ್ರೆ, ಗುಳ್ದಾಳೆ ಹಾಕೊಂಡು ಬರುವಂಗಿಲ್ಲ, ಜನವರ ಹಾಕೊಂಡು ಬರುವಂಗಿಲ್ಲ, ಮೂಪಟ್ಟು ಹಾಕೊಂಡು ಬರುವಂಗಿಲ್ಲ, ಕಿವ್ಯಾಗ ಓಲಿ ಹಾಕೊಂಡು ಬರುವಂಗಿಲ್ಲ, ತಾಳಿ ಕಟ್ಕೊಂಡು ಬರುವಂಗಿಲ್ಲ, ಚೈನ್ ಹಾಕೊಂಡು ಬರುವಂಗಿಲ್ಲ, ಉದ್ದನ ಪ್ಯಾಂಟ್ ಹಾಕೊಂಡು ಬರುವಂಗಿಲ್ಲ, ಉದ್ದನ ಅಂಗಿನ ಹಾಕೊಂಡು ಬರುವಂಗಿಲ್ಲ, ಜೀನ್ಸ್ ಹಾಕೊಳ್ಳೋಂಗಿಲ್ಲ, ಬೂಟ್ಸ್ ಹಾಕೊಳ್ಳೋಂಗಿಲ್ಲ. ಇವೆಲ್ಲ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ರೀ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಟ್ಟದ, ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಟ್ಟದ, ರಾಜ್ಯ ಸರ್ಕಾರ ಒಪ್ಪಿಕೊಟ್ಟದಪ್ಪ. ಈಗ ನೀವೇನು ಕೇಳೋದಿದ್ರು ಇನ್ನು ಕೋರ್ಟ್ ಹೋಗಿ ನೀವು ಕೇಳಬೇಕಾದ್ರೆ ಕೋರ್ಟ್ ಏನು ಡಿಸಿಷನ್ ಮಾಡ್ತದೆ. ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಏನು ಅಂತ ಆ ಮಕ್ಕಳಿಗೂ ಸಹಜವಾಗಿ ಕೆಲವೊಂದು ಮಕ್ಕಳು ಅಭ್ಯಾಸ ಮಾಡಿರೋದಿಲ್ಲ, ಮತ್ತೇನೋ ಆಗಿರ್ತದೆ. ಈಗ ನಮ್ಮ ಜನವರ ತೆಗಿಸಿಲ್ಲ ನಮ್ಗೆ ಹಿಂಗಾದ್ರೆ ನಾವು ನಿಂತ ಭಾಳ ನೋಡ್ತಾ ಇದ್ವಿ. ನಮಗೆ ದೆವ್ವ ಆಗಿದ್ರಿ, ಶಕ ಆಗಿದ್ರಿ ಅನ್ನೋಂಥ ಇನ್ನೂ ದೇಶಗಳು, ಈ ದೇಶದಲ್ಲಿ ಅಂಥ ಘಟನೆಗಳು ಸಾಕಷ್ಟು ಇದ್ದಾವೆ. ದೆವ್ವಿಗೆ ಕೊಳ್ಳಕ್ಕೆ ಏನಪ್ಪ ಅಂದ್ರೆ ತಾಯ್ಸ ಕಟ್ಕೊಂಡು, ಕಾಲ ಖರೀದಾರ ಕಟ್ಕೊಂಡು ಅಲ್ಲಿರೋ ಜನರು ನೋಡ್ತಾ ಇದ್ದೀವಿ. ದೆವ್ವು, ಭೂತು, ದೇವರು ಇಂಥ ಒಂದು ವೈಜ್ಞಾನಿಕ ಹೋದಲ್ಲೇ ಅದು ವೈಜ್ಞಾನಿಕ ವ್ಯಕ್ತಿಯನ್ನು ತಯಾರು ಮಾಡುವಂಥ ಈ ಎಕ್ಸಾಮ್ಗಳಲ್ಲ ಇವತ್ತು ನಾವು ಜನವರ ಸಲುವಾಗಿ ಇವತ್ತು ನಾವು ಪ್ರತಿಭಟನೆ